ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025ರಲ್ಲಿ ಜನಿಸೋ ಮಕ್ಕಳು ಬೀಟಾ ಜನ್ರೇಷನ್ಗೆ ಸೇರ್ಕೋತಾರೆ. ಈ ಜನ್ರೇಷನ್ ಜಗತ್ತನ್ನ ಬೇರೆ ಥರನೇ ಅನುಭವಿಸುತ್ತೆ. ಏನಿದು ಬೀಟಾ ಜನ್ರೇಷನ್ ಅಂದರೆ? ಮನುಷ್ಯರು ಭೂಮಿ ಮೇಲೆ ಯಾವ ವರ್ಷದಲ್ಲಿ ಹುಟ್ಟಿದ್ದಾರೆ ಮತ್ತು ಇದರಿಂದ ಅವರು ಯಾವ ಘಟನೆಗಳು ಅನುಭವಿಸ್ತಾರೆ, ಇದ್ರ ಬೇಸಿಸ್ ಮೇಲೆ ಅವ್ರುಗಳನ್ನ ಬೇರೆ ಜನ್ರೇಷನ್ಸ್ ಆಗಿ ವಿಂಗಡಣೆ ಮಾಡಲಾಗಿದೆ. 1883ರಿಂದ 1900 ವರ್ಷದೊಳಗಡೆ ಜನಿಸಿರೋ ಮಕ್ಕಳನ್ನ ದಿ ಲಾಸ್ಟ್ ಜನ್ರೇಷನ್ ಅಂತ ಕರೀತಾರೆ. ಯಾಕಂದರೆ ಇವರು ಮುಂದೆ ಬಂದಿದ್ದ ವರ್ಲ್ಡ್ ವಾರ್ 1 ಮತ್ತು ಫ್ಲೂ ಪ್ಯಾಂಡಮಿಕ್ನ ಅನುಭವಿಸಿದ್ದಾರೆ. ಈ ಜನ್ರೇಷನಲ್ಲಿ ಹೆಚ್ಚಾಗಿ ಹೆಂಗಸರಿಗೆ ಶೋಷಣೆ ಆಗಿದೆ. ಇನ್ನು 1901ರಿಂದ 27ವರೆಗೂ ಜನಿಸಿರೋ ಮಕ್ಕಳನ್ನ ದ ಗ್ರೇಟೆಸ್ಟ್ ಜನ್ರೇಷನ್ ಅಂತ ಕರೀತಾರೆ. ಯಾಕಂದರೆ ಈ ಮಕ್ಕಳು ದ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಹಾಗೆ ವರ್ಲ್ಡ್ ವಾರ್ 2ನ ಅನುಭವಿಸ್ತಾರೆ. ಈ ಜನರು ತುಂಬ ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ. ಇದರಿಂದ ಮುಂದೆ ಎಕನಾಮಿ ಕೂಡ ಬೂಮ್ ಆಗುತ್ತೆ. 1928ರಿಂದ 45ವರೆಗೂ ಜನಿಸಿರೋ ಮಕ್ಕಳನ್ನ ದ ಸೈಲೆಂಟ್ ಜನ್ರೇಷನ್ ಅಂತ ಕರೆಯಲಾಗುತ್ತದೆ. ಯಾಕೆಂದರೆ ಇವರು ಟ್ರೆಡಿಷ್ನಲ್ ಮತ್ತು ಡಿಸಿಪ್ಲಿನ್ ಆಗಿದ್ರು, ಫ್ಯಾಮಿಲಿಗೆ ತುಂಬ ಮಹತ್ವ ಕೊಡ್ತಾಯಿದ್ರು, ಹಾಗೆ ಮುಂದೆ ಕೋಲ್ಡ್ ವಾರನ ಅನುಭವಿಸಿದರು. 1946ರಿಂದ 64ವರೆಗೂ ಜನಿಸಿರೋ ಮಕ್ಕಳನ್ನ ದ ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಯಾಕಂದರೆ ಇವ್ರ ಟೈಮಲ್ಲೇ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಈ ಟೈಮ್ನಲ್ಲಿ ಯುದ್ಧಗಳೆಲ್ಲ ಆಲ್ಮೋಸ್ಟ್ ನಿಂತು ಹೋಗಿದ್ವು. ಹಲವಾರು ದೇಶಗಳು ಡೆವಲಪ್ಮೆಂಟ್ ಹಾದಿಗೆ ಹೋದವು. ಎಕನಾಮಿ ಡೆವಲಪ್ ಆಯಿತು, ಫ್ಯಾಮಿಲಿಗಳು ಡೆವಲಪ್ ಆದವು. ಹಾಗೆ ರಾತ್ರಿ ಆಗ್ತಾ ಇರೋ ಹಾಗೆ ಎಂಟರ್ಟೈನ್ಮೆಂಟ್ ನೋಡೋವಂಥ ಜಗತ್ತು ಬಂತು. ಹಾಗೂ ಇದೇ ಟೈಮ್ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ಬಿಲ್ ಗೇಟ್ಸ್ ಹಾಗೂ ಸ್ಟೀವ್ ಜಾಬ್ಸ್ ಅವರು ಜನಿಸಿದ್ರು. ಅಥಾರಿಟಿಯನ್ನು ಕ್ವಶನ್ ಮಾಡೋದಕ್ಕೆ ಜನರಿಗೆ ಧೈರ್ಯ ಬಂದಿತ್ತು. 65ರಿಂದ 80ವರೆಗೂ ಜನಿಸಿರೋ ಮಕ್ಕಳನ್ನ ಜನರೇಷನ್ ಎಕ್ಸ್, ಜೆನ್ ಎಕ್ಸ್, ಇವ್ರನ್ನ ಲ್ಯಾಚ್ ಕೀ ಕಿಡ್ಸ್ ಅಂತಲೂ ಕರೀತಾರೆ. ಯಾಕೆಂದರೆ ಈ ಜನ್ರೇಷನ್ನ ಮಕ್ಕಳು ಓದಿ ತಮ್ಮ ಹಳ್ಳಿಗಳನ್ನು ಬಿಟ್ಟು ಸಿಟಿಗೆ ಬಂದು ಕೆಲಸ ಹುಡ್ಕೊಂಡು ಸೆಟ್ಲ್ ಆದವರು. ಈ ಟೈಮ್ನಲ್ಲಿ ಮಹಿಳೆಯರು ಕೂಡ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಕಡಿಮೆ ಆಯಿತು. ಈ ಜನ್ರೇಷನ್ ಮೊದಲ ಬಾರಿಗೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಕಂಡಿತ್ತು. ಇನ್ನು 81ರಿಂದ 96ವರೆಗೂ ಹುಟ್ಟಿರೋ ಜನರನ್ನ ಜನರೇಷನ್ ವೈ ಅಥವಾ ಮಿಲೇನಿಯಲ್ಸ್ ಅಂತ ಕರಿತೀವಿ. ಈ ಟೈಮ್ನಲ್ಲಿ ಇಂಟರ್ನೆಟ್ ಸ್ಟಾರ್ಟ್ ಆಯಿತು ಮತ್ತು ಜನರುಗಳ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆದವು. ಹಾಗೆ ಡಿಜಿಟಲ್ ಟೆಕ್ನಾಲಜಿ ಮೇಲೆ ಜನರುಗಳು ಜಾಸ್ತಿ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರು ಫಸ್ಟು ಜಾಬ್ ಮಾಡಿ ನಂತರ ಲೈಫ್ನ ಸ್ಟೇಬಲ್ ಆಗಿಸ್ಕೊಂಡು ಆಮೇಲೆ ಮದುವೆ ಆಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಇದೇ ಟೈಮ್ನಲ್ಲಿ ಮಾರ್ಕ್ ಜುಕರ್ಬರ್ಗ್ ಹಾಗೂ ಮತ್ತಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟುತ್ತಾರೆ. ಇನ್ನು 1997ರಿಂದ 2012ವರೆಗೂ ಜನಿಸಿದ ಮಕ್ಕಳನ್ನ ಜನರೇಷನ್ ಝೆಡ್ ಅಥವಾ ಜೆನ್ ಝಿ ಅಂತ ಕರೀತಾರೆ. ಈ ಜನ್ರೇಷನ್ನ ಮಕ್ಕಳು ಸಣ್ಣ ವಯಸ್ಸಿಂದನೇ ಸೋಷಿಯಲ್ ಮೀಡಿಯಾ ಜೊತೆ ಬೆಳೆದವರು. ಗ್ಲೋಬಲೈಸೇಷನ್ ಇನ್ನೂ ಹೆಚ್ಚಾಯಿತು. ಈ ಜನ್ರೇಷನ್ ಕ್ಲೈಮೇಟ್ ಚೇಂಜ್ ಅವೇರ್ನೆಸ್ನ ಪಡ್ಕೊಂಡ್ರು. ಜಗತ್ತು ಮತ್ತಷ್ಟು ಕಾಂಪಿಟೇಟಿವ್ ಆಯಿತು. ಇವ್ರನ್ನ ಡಿಜಿಟಲ್ ಜನ್ರೇಷನ್ ಅಂತ ಕೂಡ ಹೇಳ್ಬೋದು. ಇನ್ನು 2013ರಿಂದ 2024ವರೆಗೂ ಜನಿಸಿರೋ ಮಕ್ಕಳನ್ನ ಆಲ್ಫಾ ಜನ್ರೇಷನ್ ಅಂತಾರೆ. ಈ ಜನ್ರೇಷನ್ನ ಮಕ್ಕಳು ಸಣ್ಣ ವಯಸ್ಸಿಂದನೇ ಸ್ಮಾರ್ಟ್ ಡಿವೈಸಸ್, ಅಡ್ವಾನ್ಸ್ ಟೆಕ್ನಾಲಜೀಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಜನರು ಜಾಸ್ತಿ ಫೋಕಸ್ ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ನ ತಿಳ್ಕೊತಾರೆ. ಪರ್ಸ್ನಲೈಸ್ಡ್ ಟೆಕ್ನಾಲಜಿಗಳು ಹೆಚ್ಚಾಗಿ ಬಳಕೆ ಆಗ್ತವೆ. ಇನ್ನು ಇದೇ ವರ್ಷದಿಂದ ಜನರೇಷನ್ ಬೀಟಾ ಸ್ಟಾರ್ಟ್ ಆಗಿದೆ. ಇನ್ನು ಮಿಜೋರಾಂನ ಏಜ್ವಾಲ್ದಲ್ಲಿ ಭಾರತದ ಮೊದಲನೇ ಬೀಟಾ ಜನರೇಷನ್ ಮಗು ಹುಟ್ಟಿದೆ ಅಂತ ಹೇಳಲಾಗ್ತಿದೆ. ಈ ಮಗು ಹೆಸರು ಫ್ರ್ಯಾಂಕಿ. ಈ ಟೈಮ್ನಲ್ಲಿ ರೋಬೋಟಿಕ್ಸ್ ಅಭಿವೃದ್ಧಿಗೊಳ್ಳುತ್ತೆ. ಈ ಜನರು ತುಂಬ ಈಸಿಯಾಗಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾರೆ. ಕ್ಲಾಸ್ ರೂಮ್ನಲ್ಲಿ ವರ್ಚುವಲ್ ರಿಯಾಲಿಟಿನ ಅನುಭವಿಸ್ತಾರೆ. ಹಾಗೆ ಗ್ಲೋಬಲಿ ರೆಕಗ್ನೈಸ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನೀವು ಯಾವ ಜನರೇಷನ್ಗೆ ಸೇರ್ತೀರಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.